ಹಲೋ, ಸೀಮಾ ಅವ್ರ ಮನೇನಾ? ಹೌದು. ನೀವ್ಯಾರು? ಸೀಮಾ ಅವ್ರ ಅಕ್ಕನಾ? ಅಲ್ಲ, ಸೀಮಾ ಅವ್ರ ಗಂಡ ಐವಿ ಶಶಿ. ಹಲೋ, ಸೀಮಾ ಅಲ್ವಾ? ಇಲ್ಲ ಕಣೆ, ಡಿಂಗ್ರಿ ನಾಗರಾಜ್. ಬೇಕು ಅಂದ್ರೆ ಸಾಧು ಹೋಗಿಲಿನ ತರ ಮಾತಾಡ್ತೀನಿ. ಈಕೆ ಫೋನು. ನೀನ್ ಹೋಗೆ. ನನಗೆ ಹೋಗು ಅಂತಿದ್ಯಾ? ನೀನ್ ಹೋಗಿ ಹುಚ್ಚಿ. ನೀನ್ ಹೋಗಿಲೇ ಹುಚ್ಚಿ. ಅಯ್ಯೋ ಹೋಗಿ, ತಲೆ ಕೆಟ್ಟಿರೋಳೆ. ಗಂಟ್ಲಿಸ್ಟ್ ಬೇಸ್ ಮಾಡ್ಕೊಂಡು ಮಾತಾಡಿದ್ರು ಅರ್ಥ ಆಗಿಲ್ಲ ಅಂದ್ರೆ ಮೋದೇವಿ. ಓ, ರಾಂಗ್ ನಂಬರ್ ಬಂದಿತ್ತಾ? ಫೋನ್ ಬಂದ ತಕ್ಷಣ ಎತ್ಕೊಂಡ್ಬಿಡ್ತೀಯಾ? ನೀನ್ ವಾಯ್ಸ್ ಕೇಳಿದ ತಕ್ಷಣ ಅವ್ರೇನೋ ಅಂದಿರ್ತಾರೆ, ನೀನು ಕೋಪ ಬರುತ್ತೆ. ಅಲ್ಲ, ಮಾತಾಡೋದು ನೀನೊಬ್ಬ ಗಂಡ್ಸು ಅಂತ ಅವ್ರಿಗೂ ಗೊತ್ತಾಗ್ಬೇಕಲ್ಲ. ನಿನ್ ಧ್ವನಿ ಕೇಳಿದ್ರೆ ಯಾರಿಗ್ ಗೊತ್ತಾಗುತ್ತೆ? ಅದು ನನ್ ತಪ್ಪಲ್ಲ. ನಮ್ಮಪ್ಪ ಬಾಲಕೃಷ್ಣನ್ ವಾಯ್ಸ್ ಹಿಂಗಾಯಿತು. ಇಲ್ಲ ಅಲ್ಲ, ಅಪ್ಪ ಅವರಪ್ಪ ಗೋಪಾಲ್ ಕೃಷ್ಣನ್ ವಾಯ್ಸ್ ಹಿಂಗಿತ್ತಾ? ಅಪ್ಪ ಅವರಪ್ಪ ಯಾರಿಗಾದ್ರೂ ಈ ತರ ಗಂಟ್ಲಿತ್ತಾ ಹೇಳು? ಮತ್ತೆ ನನ್ ಗಂಟ್ಲು ಮಾತ್ರ ಯಾಕೆ ಈ ತರ ಆಯ್ತು? ಎಲ್ಲ ನಿನ್ ಬೇಜವಾಬ್ದಾರಿತನ. ಗರ್ಭದಲ್ಲಿರುವಾಗ ಗ್ರಹಣ ಟೈಮಲ್ಲಿ ಆಚೆ ಕಡೆ ತುಂಬಾ ಸುತ್ತಾಡ್ತಾ ಇದ್ದೆ ಅಂತ ಡಾಕ್ಟರ್ ಮಹೇಶ್ ನನಗೆ ತುಂಬಾ ಸಲ ಹೇಳಿದ್ದಾರೆ ಗೊತ್ತಾ? ಇದಕ್ಕೆಲ್ಲ ನೀನೇ ಕಾರಣ. ನನ್ ಗಂಟ್ಲು ಈ ತರ ಬದಲಾಗೋದಿಕ್ಕೆ. ಅದನ್ ಮರಿಬೇಡ. ಅದ್ ಯಾವಗಳಿಗೆ ನನ್ನ ಹೆತ್ಬಿಟ್ರ ಇವ್ರು. ಅಯ್ಯೋ ದೇವ್ರೆ, ನನ್ನ ವಾಯ್ಸು ಕಡಿಮೆ ಆಯ್ತು, ಮಾತ್ರೆಗಳು ಮಾತ್ರ ಕಡಿಮೆ ಆಗ್ಲಿಲ್ಲ. ಈಗ ಯಾವ ಮಾತ್ರೆ ನುಂಗೋದು? ಇದು ತಗೊಳ್ತೀನಿ. ಕಂಠ ಕಠೋರ ಪಿಂಡ ಲೇಹ. ಹೆಸರಿಗೇನು ಕಡಿಮೆ ಇಲ್ಲ. ತಿನ್ನೋರ್ಗೆ ತಾನೇ ಅದ್ರ ಕಷ್ಟ ಗೊತ್ತಾಗೋದು. ಸತ್ತಿರೋ ಇಲಿ ತರ ದುರ್ನಾತ ಹೊಡಿತಾ ಇದೆ ಅಷ್ಟೇ. ಇರೋ ಗಂಟ್ಲು ಹೋಗದೆ ಇದ್ರೆ ಸಾಕಪ್ಪ. ಈಶ್ವರ ಅಪ್ಪ, ಮಲೆಮಾದಪ್ಪ. ಕುಂಟ್ರಿಗೆ ಕೈ ಕಾಲು ನೋಡಿದ್ರೆ ಗೊತ್ತಾಗುತ್ತೆ, ಕಿವುಡನ್ಗೆ ಕೇಳಿಸ್ತಾ ಇಲ್ಲ ಅಂದ್ರೆ ಗೊತ್ತಾಗುತ್ತೆ, ಕುರುಡ್ರಿಗೆ ಅವ್ರ ಕಣ್ಣು ನೋಡಿದ್ರೆ ಗೊತ್ತಾಗುತ್ತೆ. ಆದ್ರೆ ನನ್ನ ಈ ತೊಂದ್ರೆ ಬಾಯಿ ತೆಗೆದ್ರೆ ಮಾತ್ರ ಊರವ್ರಿಗೆಲ್ಲ ಗೊತ್ತಾಗುತ್ತೆ. ಅದಕ್ಕೆ 4-5 ಜನ ಇರೋ ಜಾಗದಲ್ಲಿ ನನ್ನ ಈ ಗಂಟ್ಲಿಂದ ಮಾತಾಡೋಂಥ ಸಂದರ್ಭ ಬರೋದೇ ಬೇಡಪ್ಪ. ನಿನ್ನ ಬೇಡ್ಕೋತೀನಪ್ಪ, ಬಾಯಿ ತೆಗೆದೇ ಇರೋಂಥ ಕೆಲ್ಸ ನಾನು ಕೊಡಪ್ಪ. ಹಿಂಗೆ ಸೈಲೆಂಟ್ ಆಗಿ ಕುತ್ಕೊಂಡ್ಬಿಟ್ರೆ ಏನ್ ಅರ್ಥ ಆಗುತ್ತೆ? ಏನಾದ್ರೂ ಹೇಳು. ಎಲ್ಲಿ ನೋಡ್ತಾ ಇರಿ, ರಾಜ್ಕುಮಾರ್ ಅವ್ರ ಧ್ವನಿಲಿ ನಾನು ಒಂದಲ್ಲ ಒಂದಿನ ಮಾತಾಡ್ತೀನಿ. ಅಯ್ಯೋ ದೇವ್ರೆ, ಇಷ್ಟು ಜನ ನೋಡ್ತಾ ಇದ್ರೆ ಬಸ್ ಹೋಗ್ಬಿಟ್ಟಿದೆ ಅಂತ ಅನ್ಸುತ್ತೆ. ಇಲ್ಲಿ ನಿಂತ್ಕೊಂಡ್ರೆ ತೊಂದರೆ ಗ್ಯಾರಂಟಿ. ದೇವ್ರೆ, ಯಾರು ನನ್ನ ಹತ್ರ ಮಾತಾಡೋದೇ ಬೇಡ. ಇವನ್ಯಾಕೆ ಹಿಂಗ್ ನೋಡ್ತಾವನೆ? 9 ಗಂಟೆ ಮೀನಾಕ್ಷಿ ಬಸ್ ಬಂದಿಲ್ಲ. 10 ಕಾಲ್ ಬಸ್ ಬರುತ್ತೋ ಗೊತ್ತಿಲ್ಲ. ಈ ಥರ ಹೇಳ್ದೆ ಕೇಳ್ದೆ ಬಸ್ ನಿಲ್ಲಿಸ್ಬಿಟ್ರೆ ನಾವೆಲ್ಲ ಏನು ಮಾಡೋದು? ಇದಕ್ಕೆಲ್ಲ ನಾವೆಲ್ಲ ಏನಾರ ಮಾಡಬೇಕು ಅಲ್ವಾ ಸರ್? ಅಲ್ಲ, ನಾನೇನೇ ತಪ್ಪು ಮಾತಾಡೋದಾ? ಇಲ್ಲ, ಇನ್ನೂ ಸ್ವಲ್ಪ ತಲೆ ಇದ್ದಿದ್ರೆ ನನ್ನೇ ಮಾತಾಡು ಅಂತಿದ್ದ. ಬೆಳಗ್ಗೆನೆ ತಲೆ ತಿನ್ನಕ್ಕೆ ಬಂದ್ಬಿಡ್ತಾರೆ. ಇರು, ನಾನು ಸತ್ತೋದ್ರೆ ನೀನು ಉತ್ತರ ಕೊಡ್ತೀಯಾ? ಹೊಡೆದು ಸಾಯಿಸ್ತಾರಂತೆ. ನಾನೇನು ಕೇಳ್ದೆ? ಇವತ್ತು ನ್ಯೂಸ್ ಪೇಪರ್ ಬಂತ ಅಂತ ಕೇಳ್ದೆ, ನೀನು ಬಂತು ಅಂದೆ. ಇವತ್ತಿನ ಪೇಪರ್ ಇವತ್ತು ಕೇಳ್ದೆ, ನಾಳೆ ಕೇಳಲ್ಲ ಇನ್ನೇನಂತ? ಅದಕ್ಕೆ ನನ್ನ ಈ ಥರ 1 ನಿಮಿಷ 1 ಏಟು 2 ಗುದ್ದು ಎಲ್ಲ ನಂಗೆ ಕರೆಕ್ಟಾಗಿ ನೆನಪೈತೆ. ಇಲ್ಲಿಂದ ತಪ್ಪಿಸ್ಕೊಳಕ್ ನನಗೆ ಹೊಡಿತ್ಯಾ? ಬಿಡಲ್ಲ, ತೀರಿಸ್ತೀನಿ. ಅಯ್ಯೋ ದೇವ್ರಿ, ನನ್ನ ಮಗ ನನ್ನ ಹತ್ರ ಏನು ಕೇಳೋದು ಬೇಡ. ಹಲೋ, ಟೈಮ್ ಎಷ್ಟಾಯ್ತು ಸರ್? ನಿಮ್ಮನ್ನೇ ಕೇಳಿದ್ದು, ಟೈಮ್ ಎಷ್ಟಾಯ್ತು? ಇದೇನಿದು? ನನಗೆ ಟೈಮ್ ನೋಡಕ್ ಬಂದಿದ್ರೆ ಇದಕ್ಕಿಂತ ಚೆನ್ನಾಗಿರೋ ವಾಸನೆ ತಗೊಂಡ್ ಕಟ್ಕೊಂತಿದ್ದೆ. ನೀನ್ ಬಾಯಿ ತೆಗ್ದು ಹೇಳಲ್ವಾ? ನೀನ್ ಬಾಯಿ ತೆಗ್ದು ಹೇಳು. ಅಲ್ಲಿ ನೋಡು, ನೀನ್ ಬಾಯಿ ತೆಗ್ದು ಹೇಳಲ್ವಾ? ಟೈಮ್ ಎಷ್ಟಾಯ್ತು ಹೇಳಿ ಸರ್. ಅಣ್ಣ 10 ನನಗೆ ಒಂದ್ಸರಿ ಹೇಳಿದ್ರೆ ಸಾಕು, ನನಗೆ ಕಿವಿ ಕೇಳುತ್ತೆ. 10 ಟೈಮ್ ನಿನ್ನ ಹತ್ರ ಯಾರು ಕೇಳಿದ್ರು ರಾಸ್ಕಲ್? ನಾನು ಇವ್ರನ್ನ ಕೇಳಿದ್ದು. ಸರ್ ಬಾಯಿ ತೆಗ್ದು ಹೇಳಿ, ಟೈಮ್ ಎಷ್ಟು ಹೇಳಿ ಸರ್. ರಹಸ್ಯನಾ? ಕಿವಿ ಹತ್ರ ಹೇಳಿ.
10 ಏನು ಬಾಯ್ ತೆಗೆದು ಹೇಳಿ ಸರ್, ಟೈಮ್ ಎಷ್ಟಾಯ್ತು ಹೇಳಿ ಸರ್. ಹೇಳಿ ಸರ್, ಟೈಮೇ ತಾನೆ. ಹೇಳಿ. ಹೇಳಿ ಅಂದ್ರೆ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಾ? ನೋಡು, ಟೈಮ್ ಎಲ್ಲ ಸೈಡ್ ಕರ್ಕೊಂಡು ಹೋಗ್ತಾನೆ. ಈಗ ಟೈಮ್ ಹೇಳಿ. 10, 11. ಐ ರಾಸ್ಕಲ್, ಹುಡುಗಿ ವಾಯ್ಸಲ್ಲಿ ಮಾಡಿ ನನ್ನ ಕಿಂಡಲ್ ಮಾಡ್ತೀಯಾ? ನಾನೇನು ಮೆಂಟ್ಲ್ ಅನ್ಕೊಂಡ್ಯಾ? ನನ್ನ ಕಿಂಡಲ್ ಮಾಡ್ತೀಯ ನೀನು? ಮತ್ತೆ ತಮಾಷೆ ಮಾಡ್ತಾ ಇಲ್ಲ, ನನ್ನ ಒರಿಜಿನಲ್ ವಾಯ್ಸ್ ಇದು. ಅಯ್ಯಪ್ಪ, ಚೆನ್ನಾಗಿದೆ ಚೆನ್ನಾಗಿದೆ. ರಾಜ್ಕುಮಾರ್ ತರ ಗೆಟಪ್ಪು, ಕೋಳಿ ತರ ವಾಯ್ಸು. ಲೈಕ್ ಕೋಳಿ. ಹಾ, ಬನ್ನಿ ಬನ್ನಿ ಬನ್ನಿ, ಬೇಗ ಬೇಗ ಇಳ್ಕೊಳ್ಳಿ. ಏಯ್, ಇನ್ನ ಮುಂದೆ ಹೋಗೋ ಜಾಗ ಇದೆ, ಹೋಗ. ಕೋಳಿ ತರ ಮಾತಾಡೋಣ, ನಿಂತ್ಕೊಳ್ಳಲೆ. ರೈಟ್. ನಿಂತ್ಕೊಳ್ಳಲೆ, ನಿನ್ನೆ ಕಡ. ಯಾವ ಕಡೆ ಹೋಗ್ಬೇಕು? ಈ ಕಡೆ ಬನ್ನಿ. ಮದ್ದು 4 ಜನನ? 1 ನಿಮಿಷ, ಕಾಸು ಕೊಡಿ. ನೀವು ಎಲ್ಲಿಗೆ ಹೋಗ್ಬೇಕು? ಎಲ್ಲಿಗೆ ಹೋಗ್ಬೇಕು ಅಂತೇಳಿ? ಆಕರ್ಷಕ, ಅದಕ್ಕೆ ರಾಕೆಟ್ ಅಲ್ಲಿ ಹೋಗ್ಬೇಕು. ಟಿಕೆಟ್ ಕೇಳಿದ್ರೆ ಕೈ ತೋರಿಸ್ತಾರೆ ಯಾವಾಗ್ಲೂ. ಬಾಯಿ ತೆಗೆದು ಮಾತಾಡಿ ಸರ್. ಮಾತಾಡಲ್ಲ, ಮಾತಾಡಿದ್ರೆ ಕೋಗಿಲೆ ತರ ಧ್ವನಿ ಬರುತ್ತೆ. ಓ, ಹಾಗಾದ್ರೆ ಅದ ವಿಷಯ. ಟಿಕೆಟ್ ಟಿಕೆಟ್ ಟಿಕೆಟ್. ನಿಲ್ಸಿ, ನಾನು ಇಳಿಬೇಕು. ಸ್ಕೂಲ್ ಬಂತು. ಇಳಿರಿ, ಬೇಗ ಇಳಿದ್ ಬರಯ್ಯ. ಅಕ್ಕ, ಇಳಿರಿ, ಒಂದು ಅಕ್ಕ ಇಳಿಬೇಕು. ನನ್ನ ಮಗನೇ. ಎಲ್ಲ ಇಳ್ಕೊಂಡ್ರಾ? ಮನುಷ್ಯರಿಗೆ ತೊಂದರೆ ಕೊಡಕ್ಕೆ ಬಂದ್ಬಿಡ್ತಾರೆ. ರೈಟ್. ಗುಡ್ ಮಾರ್ನಿಂಗ್. ಟೈಮ್ ಎಷ್ಟಾಯ್ತು? ಇವ್ರಿಗೇನಾಯ್ತು? ಗೇಲಿ ಮಾಡಿದ್ರೆ ನಾನ್ ಸ್ಕೂಲಿಗೆ ಬರಲ್ಲ ಮಾಸ್ಟ್ರೆ. ಟೀಚರ್, ನಿಮ್ಗೆ ಮದ್ವೆ ಆಗಿದ್ಯಾ? ಎಲ್ಲ ಆಗೋದು, ಯಾವ್ದು ಸೆಟ್ ಆಗಿಲ್ಲ. ಕೋಪ ಮಾಡ್ಕೋಬೇಡಿ, ಸೆಟ್ ಆಗತ್ತೆ ಅಂತ ಹೇಳ್ತಾ ಇದ್ದೀನಿ. ಅಲ್ಲ, ಟೀಚರ್ಗೆ ಫಸ್ಟ್ ಪೀರಿಯಡ್ ಫ್ರೀ ತಾನೆ? ಆಫೀಸ್ ರೂಮಿಗೆ ಬನ್ನಿ, ನಾವಿಬ್ರು ಫ್ರೀ ಆಗಿದ್ದಾಗ ಒಂದೊಳ್ಳೆ ಕತೆ ಹೇಳ್ತೀನಿ. ಇಲ್ಲ ಮಿಸ್ಟ್ರೆ, ಎಕ್ಸಾಮ್ಗೆ ಪ್ರಿಪೇರ್ ಮಾಡ್ಬೇಕು. ಅಯ್ಯೋ, ಮಕ್ಕಳಿಗೆಲ್ಲ ಪರೀಕ್ಷೆ ಇರೋ ಸಮಯ ಇದು. ಎಲ್ಲಿ ಮೇಷ್ಟ್ರೇ, ಟೀಚರ್, ನಿಮ್ ಹತ್ರ ನಾನು ತುಂಬಾ ಸಲ ಹೇಳಿದೀನಿ, ಆ ಹುಡುಗಿ ಹತ್ರ ಈ ತರ ಎಲ್ಲ ಮಾಡ್ಬೇಡಿ ಅಂತ. ಅಯ್ಯೋ, ಬೇಕು ಅಂತ ಇದನ್ನೆಲ್ಲ ಮಾಡ್ಲಿಲ್ಲ. ನನ್ ಟೀಚರ್ ಹತ್ರ ಸಿಲೆಬಸ್ ಎಷ್ಟು ಕವರ್ ಮಾಡಿದ್ರೆ ಅಂತ ಕೇಳ್ತಾ ಇದ್ದೆ. ತುಂಬಾ ದಿನದಿಂದ ಸಿಲೆಬಸ್ ಕಂಪ್ಲೀಟ್ ಮಾಡೋದ್ರ ಬಗ್ಗೆನೇ ನೀವು ಮಾತಾಡ್ತಾ ಇದ್ದೀರಾ. ಟೈಮ್ ಆಯ್ತು, ಬೆಲ್ ಹೊಡಿರಿ. ಇವ್ರು ಯಾರನ್ನ ಕನೆಕ್ಟ್ ಮಾಡಕ್ ನೋಡ್ತಾವ್ರೋ ಏನೋ. ಸರಿ, ನಮ್ಮ ದೇಶದ ಪ್ರಾಣಿ ಯಾವುದು? ಹುಲಿ. ಓಕೆ, ನಮ್ಮ ದೇಶದ ಪಕ್ಷಿ? ಕೋಗಿಲೆ. ಕೋಗಿಲೆನಾ? ಅದಲ್ಲ ಟೀಚರ್, ಹಿಂದೆ ನೋಡಿ ಕೋಗಿಲೆ. ಏನು ನೀ ಕೃಷ್ಣ? ಕೂತ್ಕೊಳ್ಳೋ. ಸೈನ್ ಮಾಡಿ ಸರ್. ಕ್ಲಾಸ್ ಮುಗಿಸ್ಕೊಂಡು ಆಚೆ ಬಾ, ನಾನು ಯಾರಂತ ತೋರಿಸ್ತೀನಿ. ಸರ್, ನಿಮ್ಗಲ್ಲ. ಮೇಷ್ಟ್ರೆ, ಅಲ್ಲಿ ನೋಡಿ. ಉನ್ನಿ ಕೃಷ್ಣ, ಕೂತ್ಕೊಳ್ಳಪ್ಪ. ನಿನ್ ಮದ್ವೆ ವಿಷಯ ಏನಾಯ್ತು? ನಡೆಯುತ್ತಾ? ನಡೆಯುತ್ತೆ. ಬೀದಿ ಲೀವ್ ನಡೀತಾ ಇರ್ತಾನೆ ಮದುವೆಗೋಸ್ಕರ. ಏನು ಈ ರೀತಿಯ ಶಬ್ದ ಇಟ್ಕೊಂಡಿದ್ರೆ ಯಾವ ಹುಡುಗಿ ಸಿಗ್ತಾಳೆ ನಿನಗೆ? ಹೆಂಡತಿನ ಸಂಬಳಿಸೋದಕ್ಕೆ ಒಳ್ಳೆ ಗಂಭೀರವಾಗಿರೋ ಶಬ್ದ ಬೇಕು. ಹೆಂಡತಿ ಮುಂದೆ ಗಂಭೀರವಾಗಿ ನಿಂತ್ಕೊಳ್ಳೋದಕ್ಕೆ ನಿಮ್ಗೇನ್ ಬೇಕು ಹೇಳಿ? ಹಗೀಸು. ಹೆಂಡತಿ ನೋಡಿದ್ರೆ ಸಾಕು, ಹಂಗೆ ಪ್ಯಾಂಟಲ್ಲೇ ಎಲ್ಲ ಮಾಡ್ಕೊಂಡ್ಬಿಟ್ಟು. ಇವ್ರಿಗೆ ಹೆಣ್ಣು ನೋಡಕ್ಕೆ ಹೆಣ್ಣಿಲ್ದೆ ಏನಿಲ್ಲ. ಹೆಣ್ಣು ನೋಡಕ್ ಹೋದ್ರೆ ಇವನು ಬಾಯಿ ತೆಗಿಲೇಬೇಕಲ್ವಾ? ಇವನ್ ಧ್ವನಿ ಕೇಳಿದ್ರೆ ಅಲ್ಲೇ ಎಲ್ಲ ಮುಗ್ದೋಗುತ್ತೆ. ಏನು ನೀ ಕೃಷ್ಣ? ಹೀಗೆ ಆದ್ರೆ ಯಾವಾಗ ಮದ್ವೆ ಆಗ್ತೀರಾ? ಈ ತರ ತಮಾಷೆ ಮಾಡಬೇಡಿ ಟೀಚರ್. ಎಲ್ಲದಕ್ಕೂ ಸಮಯ ಬರ್ಬೇಕು. ಸುಮಾರು 200 ಜನ ನಿಮ್ನ ಹೆಣ್ಣು ನೋಡೋದಕ್ ಬಂದಿದ್ದಾರೆ, ಒಬ್ರು ಮದ್ವೆ ಆಗಿಲ್ಲ. ಅದು ನಿಮ್ ತಪ್ಪ. ಬರೋ ಭಾನುವಾರ ಉನ್ನಿ ಕೃಷ್ಣಗೆ ಒಂದು ಹೆಣ್ಣು ನೋಡೋದಕ್ ಹೋಗ್ತಾ ಇದೀವಿ. ನಾವು ಹೆಣ್ಣು ನೋಡಕ್ ಹೋಗ್ತಿರೋದು ಸಾಮಾನ್ಯ ಮನೆಗಲ್ಲ, ಸಾವಿರಾರು ಗಂಡುಗಳನ್ನ ಅಂಗೈಯಲ್ಲಿ ಇಟ್ಕೊಂಡಿರೋ ಪಾಸಿಟಿವ್ ಮ್ಯಾರೇಜ್ ಬ್ಯೂರೋ ಮ್ಯಾನೇಜಿಂಗ್ ಡೈರೆಕ್ಟರ್ ತಾಮರೆಕುಳಂ ರವಿ. ಮೇಳಗಣ್ಣಿಲ್ಲ ಅಂದಿದ್ರೆ ಚೆನ್ನಾಗೇ ಕಾಣ್ತಿದ್ದ. ಈ ಹಲ್ಗಳು ಒಂದ್ ವೇಳೆ ಸರಿ ಹೋದ್ರೆ ಇನ್ನೂ ಚೆನ್ನಾಗಿ ಕಾಣ್ತಾನೆ. ಕಿವಿಗೆ ಕೇಳಿಸೋ ಮಿಷಿನ್ ಹಾಕ್ಸಿದ್ರೆ ಕಿವಿನೂ ಕೇಳಿಸುತ್ತೆ. ಬೇರೆ ಏನಿದೆ ಈ ಹುಡುಗಿಗೆ ಸಮಸ್ಯೆ? ಆಹಾ, ಮದುವೆಗೆ ಮುಂಚೆ ಮಕ್ಕಳು ಮಾಡ್ಕೊಳ್ಬೋದು ಅಂತ ತೋರ್ಸ್ಕೊಡಿದ್ ಹುಡುಗಿ. ಗುಡ್ ಗರ್ಲ್. ಇದನ್ನ ಯಾಕೆ 2 ಭಾಗ ಮಾಡ್ತಿದ್ದೀರಾ? ಇದು ನಾರ್ಮಲ್, ಇದು ಅಬ್ ನಾರ್ಮಲ್. ಆಳ ಅಲೆಗಳು ತುಂಬಾ ಜಾಸ್ತಿ ಇರೋ ಕಡಲು, ಕಾಸ್ತ್ ಜಾಸ್ತಿ ಸಿಗೋದಿಲ್ಲ. ಇದರಿಂದಾನೇ ಒಂದನ್ನ ಉನ್ನಿ ಕೃಷ್ಣನ್ಗೆ ತೆಗೆದಿಡ್ಬೇಕು ನಾವು. ಎ ಹ್ಯಾಂಡಿಕ್ಯಾಪ್ಡ್ ಆಪ್ ಸೆರೆಸ್.
ಮಿಸ್ಸಸ್ ಸುಮಲತಾ ವಯಸ್ಸು 28. ಇವ್ರಕ್ಕ ನಾನು ಕಂಡಿಡ್ಬಿಟ್ಟೆ. ಮಿಸ್ಸಸ್ ಉನ್ನಿಕೃಷ್ಣನ್ನ ಕಂಡಿಡ್ಬಿಟ್ಟೆ. ಹಲೋ, ಮೈ ನೇಮ್ ಈಸ್. Hello. ಇದು ನಾನೇ ಪಪ್ಪನ್. ಡೋಕಮೋ ಕೋಪ ಮಾಡ್ಕೋಬೇಡ ಡಾರ್ಲಿಂಗ್. ನಿನ್ ಲಿಪ್ಸ್ಟಿಕ್ ಹಾಳಾಗತ್ತೆ. ನಾವ್ ಒಟ್ಟಿಗೆ ಊರೆಲ್ಲ ಓಡಾಡಿದ್ವಲ್ಲ, ಬೀಚ್ಗೆ, ಸಿನಿಮಾಗೆ, ಐಸ್ ಕ್ರೀಮ್ ಪಾರ್ಲರ್ಗೆ. ಅದಕ್ಕೇನು ಇವಾಗೆಲ್ಲ ಡಬಲ್ ಸಿಮ್ ಯೂಸ್ ಮಾಡ್ತಾ ಇರೋದು. ಒಂದು ಮನೆ ಒಳಗಡೆ ಯೂಸ್ ಮಾಡೋದಕ್ಕೆ, ಒಂದು ಮನೆ ಹೊರಗಡೆ ಯೂಸ್ ಮಾಡೋದಕ್ಕೆ. ಸೂಪರ್ ಸೂಪರ್ ಸೂಪರ್. ಅಯ್ಯಯ್ಯೋ, ಇದು ಹಳೆ ಸುದ್ದಿ. ಆದ್ರೂ ಚೆನ್ನಾಗಿದೆ. ಅಲ್ಲ ಯಾಕೆ ನಗ್ತಿದ್ದೀರಾ? ಮೊಬೈಲ್ ಫೋನ್ ಜೋಕ್ಸ್. ಹೌದಾ? ತುಂಬಾ ಕಾಮಿಡಿ. ಹಂಗ? ಕೇಳ್ತ್ಯಾ? ತಗೋ, ಕೇಳು. ಮುಖ ನೋಡಿದ್ರೆ ಗೊತ್ತಾಗುತ್ತೆ ಒಂದು ಡಿಫ್ರೆಂಟ್ ವೆರೈಟಿ ಜೋಕ್ ಅಂತ. ಹೇಗಿದೆ? ಸೂಪರ್ ಆಗಿದೆ. ಅಯ್ಯೋ ಕರ್ಮ, ದಟ್ಟ ದರಿದ್ರ. ಅದೇನ್ ಮೊಬೈಲ್ ಜೋಕೋ. ಏನಾಯ್ತು ಹಿಂಗಿಟ್ಬಿಟ್ಟು ಹೋಗ್ತಾನೆ? ಜೋಕ್ ಕೇಳಿದ್ರು ಮೊಬೈಲ್ಗೆ ಏನಾಯ್ತು? ಏನು ಆಗಲ್ವಲ್ಲ, ಚೆನ್ನಾಗಿ ಕೆಲಸ ಮಾಡುತ್ತೆ. ಜ್ಞಾನ ಇಲ್ವೇನಾ? ಫೋನ್ ಇದೆ ಅಂತ ಕಣ್ ಹುಡುಗ ಜೊತೆ ಮಾತಾಡ್ತಿರ್ತೀಯಾ? ಒಂದ್ ಮೊಬೈಲ್ ಫೋನ್ ಅಂಗಡಿ ಇಟ್ಕೊಂಡಿದ್ಯಾ? ಅದರಿಂದ ನಿನಗೇನಾಯ್ತು? ಈ ಅಂಗಡಿ ನಾನು ಯಾಕೆ ಇಟ್ಟಿದ್ದೀನಿ ಗೊತ್ತಾ? ಸೈಟ್ ಹೊಡಿಯಂಗಿಲ್ಲ, ಬಿಸಿಲು ನಿಲ್ಲಂಗಿಲ್ಲ, ಅವ್ರ ಅಣ್ಣಂದಿರಿಗೆ ಭಯ ಪಡಂಗಿಲ್ಲ, ಜಗಳನೇ ಬರಲ್ಲ. ಫೋನ್ ತಗೊಂಡು ಒಂದು ಮೆಸೇಜ್ ಹಾಕಿದ್ರೆ ಸಾಕು, ಹುಡುಗಿರು ಓಡ್ ಬಂದ್ಬಿಡ್ತಾರೆ. 100 ಜನಕ್ಕೂ ಮೇಲೆ. ದೇವಸ್ಥಾನದ ಪಕ್ಕದ ಮನೆ ಅಂದ್ಬಿಟ್ಟಲ್ಲ. ಸಿನಿಮಾ ಬ್ಯೂಟಿ ಅಲ್ಲ, ಸಿಮ್ಮು ಬ್ಯೂಟಿ. ಇದೇ ನನ್ನ ಜೀವನದ ಧ್ಯೇಯ. ನೀನ್ ಬೇಕಾದ್ರೆ ನೋಡು, ನನ್ನ ಜೀವನನ ಮಜಾ ಮಾಡೋದಕ್ಕೆ ಕೆಲ ನಿಮಿಷಗಳೇ ಸಾಕು. ಹಾಗಿದ್ರೆ ಊರವರೆಲ್ಲ ಸೇರಿ ಸಿಗ್ನಲ್ ಟವರೇ ಬರ್ದಿರಂಗ್ ಮಾಡ್ಬಿಡ್ತಾರೆ. ಹೋಗ ಇಲ್ಲಿಂದ. ಬಂದಿದ್ದ ವಿಷಯ ಹೇಳು. ನಾಳೆ ಉನ್ನಿಕೃಷ್ಣನ್ಗೆ ಒಂದು ಹುಡುಗಿ ನೋಡಕ್ ಹೋಗ್ತಾ ಇದೀವಿ. ನೀನ್ ಬಂದು ಅವ್ನ್ ಪಕ್ಕದಲ್ಲಿ ನಿಂತ್ಕೋಬೇಕು. ನೀನ್ ಬಂದ್ ಸುಮ್ನೆ ನಿಂತ್ಕೊಂಡ್ರೆ ಸಾಕು, ಮದುವೆ ಫಿಕ್ಸ್ ಆದಂಗೆನೆ. ಅದ್ ಹೇಗೆ ಅಂತ ನನಗೆ ಅರ್ಥನೇ ಆಗ್ಲಿಲ್ಲ. ನಿನ್ ಈ ಕಚ್ಚಡವಾಗಿರೋ ಮುಖ ನೋಡಿದ್ರೆ ಉನ್ನಿಕೃಷ್ಣ ಎಷ್ಟು ಚೆನ್ನಾಗಿದ್ದಾನೆ ಅಂತ ಗೊತ್ತಾಗತ್ತೆ ಅವ್ರಿಗೆ. ನೀನ್ ತರದವನು ಅವಳ ಜೀವನದಲ್ಲಿ ಬರ್ದೇ ಇರ್ಬೇಕು ಅಂದ್ರೆ ವಾಯ್ಸ್ ಎಷ್ಟೇ ಕೆಟ್ಟದಾಗಿದ್ರು ಅವಳು ಹೂ ಅನ್ಬಿಡ್ತಾಳೆ. ಕರಿ ಇದ್ಲು ಪಕ್ಕದಲ್ಲಿದ್ರೆ ತಾನೇ ಹೂವ ಸುಂದರವಾಗಿ ಕಾಣೋದು. ಹೋಗ ಇಲ್ಲಿಂದ. ಅಲ್ಲಿ ನನ್ನ ಇಟ್ಕೊಂಡು ಮದ್ವೆ ಮಾಡೋದೇನ್ ಬೇಡ. ಹೋಗಿಲ್ಲಿಂದ. ಓ, ಮೆಸೇಜ್ ಬಂತು. ಏನ್ ಕಳ್ಸಿದಳು ಗೊತ್ತಾಗ್ತಿಲ್ವೇ? ಕಾಸು ಹೋದ್ರೂ ಪರವಾಗಿಲ್ಲ, ಕಾಲ್ ಮಾಡೇ ಮಾತಾಡೋಣ. ಹಲೋ, ಆಟೋ ಶಾಂತಿನಾ? ಇದು ನಾನು ಪಪ್ಪನ್. ಡೋಕಮೋ. ನಿಮ್ಮನ್ನ ನೇರವಾಗಿ ನೋಡಕ್ ನಂಗೆ ತುಂಬಾ ಆಸೆ ಆಗ್ತಿದೆ. ನಿಜವಾಗ್ಲೂ ಡಾರ್ಲಿಂಗ್, ನನ್ ಕೈಲಿ ನಂಬಕ್ಕೆ ಆಗ್ತಿಲ್ಲ. ಈ ಭಾನುವಾರ ನಾನು ಒಬ್ಳೇ ಇರ್ತೀನಿ, ಬರ್ತೀರಾ ಅಲ್ವಾ ಪಪ್ಪನ್? ಬರ್ತೀನಿ ಡಾರ್ಲಿಂಗ್, ನನ್ ಖಂಡಿತ ಬರ್ತೀನಿ. ಥ್ಯಾಂಕ್ ಯು. ಬಂದ್ರು ಅನ್ಸುತ್ತೆ. ನಮಸ್ಕಾರ. ಬನ್ನಿ. ನಮಸ್ಕಾರ. ಬನ್ನಿ ನೋಡ್ಕೊಂಬನ್ನಿ. ಬರಲ್ಲ ಅಂತ ಹೇಳಿದ್ರು, ನಾನು ಬರಲ್ಲ ಅನ್ಕೊಂಡಿದ್ದೆ. ಕೊನೆಗೂ ಬಂದ್ಬಿಟ್ರಿ. ಬರ್ದೇ ಇರಕ್ ಆಗಲ್ಲ ಅಲ್ವಾ? ಹೌದು. ಏನ್ ಹೆಸರು? ಉನ್ನಿಕೃಷ್ಣನ್. ಎಲ್ಲೂರ್ಗೆ ಓದಿದ್ದೀರಾ? BCom ಫಸ್ಟ್ ಕ್ಲಾಸ್. ಸ್ಕೂಲಲ್ಲಿ ಪ್ಯೂನ್ ಅಲ್ವಾ ನೀವು? ಪ್ಯೂನ್ ಆಗಿದ್ರೆ ಏನು, ನಮ್ಗೆ ಸ್ವತಂತ್ರ ತಂದ್ಕೊಟ್ಟಿದ್ ಯಾರು? ಪ್ಯೂನ್ಸ್ ಅಲ್ವಾ? ಕೇಳಿಲ್ವಾ ನೀವು? ಪ್ಯೂನ್ಸೇ ಅಲ್ವಾ? ಆಮೇಲೆ ಪ್ಯೂನ್ ಆಗಿದ್ರೆ ಇನ್ನೊಂದ್ ಲಾಭ ಏನಂದ್ರೆ ಇನ್ಕಮ್ ಟ್ಯಾಕ್ಸ್ ಕಟ್ಟಂಗಿಲ್ಲ. ಇನ್ಕಮ್ ಟ್ಯಾಕ್ಸ್ ಕಟ್ದೇನೆ ಸಂಬಳ ತಗೊಳೋಕೆ ಮುಖೇಶ್ ಅಂಬಾನಿಂದ ಆಗತ್ತಾ? ಅಟ್ಲೀಸ್ಟ್ ಅನಿಲ್ ಅಂಬಾನಿಂದ ಆಗತ್ತಾ? ಅಟ್ಲೀಸ್ಟ್ ರತನ್ ಟಾಟಾ ಇಂದ ಆಗತ್ತಾ? ಅದಾನಿಂದ ಆಗತ್ತಾ? ನಾವೀಗ ಅದನ್ನೆಲ್ಲ ಮಾತಾಡೋದ್ ಬೇಡ, ಟೀ ಕೊಡೋದಕ್ಕೆ ಹೇಳಿ ಸಾಕು. ಮಾತಾಡ್ತಾ ಇಲ್ಲ. ನಾಚಿಕೆ ಪಡ್ತಿದ್ದಾನೆ. ಅವನ್ಗೆ ನಾಚಿಕೆ ಸ್ವಭಾವ ಜಾಸ್ತಿ, ಅದಕ್ಕೇನೆ. ಹೌದು ತಾನೆ? ಮೇಸ್ಟ್ರಿ ಜಾಸ್ತಿ ಹೊಗಳಬೇಡಿ. ದೇವ್ರೆ, ನನ್ಗೇನು ಮಾತಾಡದೇ ಇರೋ ತರ ಮಾಡಪ್ಪ. ಈಗ ನೀವು ನಮ್ಮ ಹುಡುಗಿ ಹತ್ರ ಏನಾದ್ರು ಮಾತಾಡ್ಬೇಕು ಅಂದ್ರೆ ಮಾತಾಡ್ಬೋದು. ಅದೆಲ್ಲ ಬೇಕಾಗಿಲ್ಲ. ಈ ಮದ್ವೆ ಹುಡುಗಿ ಜೊತೆ ಮದ್ವೆಗಿಂತ ಮುಂಚೆ ಮಾತಾಡೋದಂತ ಪದ್ಧತಿ ಇವ್ರ ಕುಟುಂಬದಲ್ಲಿ ಇಲ್ಲ. ತುಂಬಾ ಒಳ್ಳೆ ಕುಟುಂಬ. ಏನಂದ್ರೆ ಇವ್ರ ಅಪ್ಪ ಮತ್ತೆ ಇವ್ರಮ್ಮ ಮೊದಲನೇ ಸಾರಿ ಮಾತಾಡಿದ್ ಯಾವಾಗಂದ್ರೆ ಇವನು ಹುಟ್ಟಾದ್ಮೇಲೆನೆ. ಅದು ಮಗು ಗಂಡು ಮಗುನ ಅಂತ ಕೇಳೋದಕ್ಕೆ ಅಷ್ಟೇ. ಒಂದ್ ನಿಮಿಷ ಬನ್ನಿ.
ಅಲ್ಲ ಈ ಜನರೇಷನ್ ಮಕ್ಕಳಲ್ವಾ, ಉನ್ನಿ ಕೃಷ್ಣ ಹತ್ರ ನನ್ನ ಮಗಳು ಪರ್ಸನಲ್ ಆಗಿ ಮಾತಾಡ್ಬೇಕಂತಿದ್ದಾಳೆ. ಪರ್ಸನಲ್ ಎಲ್ಲ ಮಾತಾಡೋದೆಲ್ಲ ಮೇಲೆ ಇರ್ಲಿ, ಇಟ್ಕೊಳ್ಳೋಣ ಅಂತ ಹೇಳಿ ಅವಾಗ ಮಾತಾಡಿದ್ರೆ ಏನಾದ್ರೂ ನನ್ನ ಕಾಪಾಡಿ. ಹೋಗೋ. ಏನಾಗ್ತಿದ್ಯೋ ಏನೋ. ಏನಾಯ್ತು? ವಾಲ್ಟರ್, ತೀರ್ಮಾನ ಗೊತ್ತಾಯ್ತು. ಗಾಡಿ ಸ್ಟಾರ್ಟ್ ಮಾಡು. ಸ್ಟಾರ್ಟ್ ಮಾಡಕ್ ನಾನು ಆಫ್ ಮಾಡೇ ಇಲ್ವಲ್ಲ. ರೀ ನಿಮ್ ಹೆಸರೇನು? ಏನು ಉನ್ನಿ ಕೃಷ್ಣ, ನಿನ್ 15ನೇ ವಯಸ್ಸಿನಿಂದಾನು ಹೇಳ್ತಾ ಇದ್ದೀನಿ, ಪರ್ಸ್ ತೆಕ್ಕೊಂಡ್ ಬಾರೋ ಅಂದ್ರೆ ಬರೀ ಬಾಯಿ ತೆಕ್ಕೊಂಡೇ ಬರ್ತೀಯ. ನಿನ್ ಗಂಟ್ಲು ಹೆಂಗ್ ಸರಿ ಮಾಡೋದ್ ನಾನು? ಗಂಟ್ಲು ಸರಿ ಮಾಡು ಅಂತ ಬೇರೆ ಹೇಳ್ತೀಯ. ಹೌದು, ಸ್ವಂತ ಹೆಂಡತಿ ಬಾಯಿ ಕೂಡ ಇಷ್ಟು ಸತಿ ಡಾಕ್ಟರ್ ನೋಡಿರಲ್ಲ. ಇವನ್ ಬಂದಾಗ್ಲಿಂದ ಒಂದೊಂದು ವಿಸಿಟ್ಗೂ ನನ್ನ ಫೀಸ್ ತಗೊಂಡಿದ್ರೆ ಇವತ್ತು ನನ್ನ ಹತ್ರ ಒಂದು ಬೆಂಜ್ ಕಾರ್ ಇರ್ತಿತ್ತು. ಯಾಕೆ ಉನ್ನಿ ಕೃಷ್ಣ ಮತ್ತೆ ಹೀಗೆ ಕೇಳ್ತಾ ಇದೀಯಾ? ಇವನು ಒಂದು ಹುಡುಗಿನ ನೋಡಕ್ ಹೋಗಿದ್ದ. ಹುಡುಗಿನ್ ನೋಡ್ಬೇಕಾ? ಅಲ್ಲ, ನಾವು ಹುಡುಗಿ ನೋಡಿದ್ರೆ ಸಾಕಿತ್ತು, ಆದ್ರೆ ಇವನು ಹುಡುಗಿಗೆ ವಾಯ್ಸ್ ಕೇಳಿಸ್ಬೇಕಿತ್ತಲ್ಲ, ಅದಕ್ಕೆ ಮಾತಾಡ್ದ. ಆದ್ರೆ ಸ್ವರ ಬದಲಾಗೋಯ್ತು. ಹುಡುಗಿಗೆ ಸಿನಿಮಾ ವಿಲ್ಲನ್ ತರ ವಾಯ್ಸು. ಒಂದು ಆಪರೇಷನ್ ಮಾಡಿ ಇಬ್ಬರ ಧ್ವನಿನೂ ಪರಸ್ಪರ ಎಕ್ಸ್ಚೇಂಜ್ ಮಾಡ್ಬಿಟ್ರೆ ಈ ಮದ್ವೆ ನಡೆದೋಗುತ್ತೆ. ಅಲ್ಲ ಉನ್ನಿ ಕೃಷ್ಣ, ಆಯುರ್ವೇದ, ಅಲೋಪತಿ, ಹೋಮಿಯೋಪತಿ ಅಂತ ಹೇಳಿ ನಿನಗಿರೋ ಧ್ವನಿಗಾಗಿ ಇಲ್ಲಿವರೆಗೂ ಎಷ್ಟು ದುಡ್ಡು ಖರ್ಚು ಮಾಡಿರ್ತೀಯ? ಏನಾದ್ರೂ ಪ್ರಯೋಜನ ಆಗಿದ್ಯಾ? ಅಲ್ಲ ಡಾಕ್ಟರ್, ನನ್ ಕಷ್ಟ ಅರ್ಥ ಮಾಡ್ಕೊಳ್ಳಿ. ನನಗೆ ಉನ್ನಿ ನ್ಯಾಯ. ಕೃಷ್ಣ, ಎಲ್ಲ ಸರಿ ಹೋಗುತ್ತೆ. ನಾವು ಡಾಕ್ಟರ್ ಹತ್ರ ಸ್ವಲ್ಪ ಮಾತಾಡ್ಬೇಕು. 1 ನಿಮಿಷ ನೀನು ಹೊರಗೋಗು. ಹೋಗು. ಡಾಕ್ಟರ್, ಅವನ್ ವಾಯ್ಸು ಆಪರೇಷನ್ ಮಾಡಿ ಸರಿ ಮಾಡೋದಕ್ಕಾಗಲ್ಲ ಅಂತ ನಿಮ್ಗೆ ಗೊತ್ತು. ಅವನಿಗೂ ಅದ್ರಲ್ಲಿ ನಂಬಿಕೆ ಇಲ್ಲ. ಆದ್ರೂ ಕೂಡ ನಿಮ್ಮನ್ನ ನೋಡೋದಕ್ ಬರ್ತಾ ಇರ್ತಾನೆ, ಮನ್ಸಿಗೆ ನೋವಾದಾಗೆಲ್ಲ. ಹೌದು, ನಮಗ್ ಫೀಲಿಂಗ್ಸ್ ಬರುವಾಗ ನಾವು ಬಾರ್ ಕುತ್ಕೊಂಡು ಎಣ್ಣೆ ಹೊಡಿತೀವಿ. ಆದ್ರೆ ಅವನಿಗೆ ಫೀಲಿಂಗ್ಸ್ ಬಂದ್ರೆ ಡಾಕ್ಟರ್ ಕೊಟ್ಟಿರೋ ಮೆಡಿಸಿನ್ಸ್ ತಿಂತಾನೆ. ಎರಡು ವೇಸ್ಟೇನೆ. ಕಂಟಿನ್ಯೂ. ಅವನ್ ಧ್ವನಿ ಸರಿ ಹೋಗಿಲ್ಲ ಅಂದ್ರು ಪ್ರತಿ ಸತಿನೂ ನೀವ್ ಅವನ್ಗೆ ಕೌನ್ಸಿಲಿಂಗ್ ಮಾಡ್ತಾ ಇರ್ತೀರಾ. ಹಾಗಾಗಿ ಅವನ್ ಮನ್ಸಿಗೆ ನೆಮ್ಮದಿ ಮತ್ತೆ ಶಾಂತಿ ಸಿಗುತ್ತೆ. ಅದೇ ತರ ಇವತ್ತು ಕೂಡ ಅವನ್ ಮನ್ಸಿಗೆ ಸಮಾಧಾನ ಮಾಡಿ. ಸರಿ ಮಾಡೋಣ. ಉನ್ನಿ ಕೃಷ್ಣ, ಅವನ್ಗೆ ಸಮಾಧಾನ ಮಾಡಿ ಸಾಕು. ಉನ್ನಿ ಕೃಷ್ಣ, ಸಾಧನೆ ಸಿನಿಮಾ ನೋಡಿದ್ಯಾ? ದೊಡ್ಡ ಕೊಳದಲ್ಲೋ ಅಥವಾ ನೀರಿನಲ್ಲೋ ನಿಂತು ಗಂಟ್ಲೋರ್ಗು ಹೋಗೋರ್ಗು ಮಾಡಿ ಸಾಧನೆಯನ್ನ ಮಾಡ್ತಾರೆ. ಅದರಿಂದ ಬಹಳಷ್ಟು ಪ್ರಯೋಜನಗಳಿವೆ ಅಂತ ಇತ್ತೀಚೆಗೆ ಕಂಡು ಹಿಡಿದಿದ್ದಾರೆ. ನಾವ್ಯಾಕೆ ಇದನ್ನ ಟ್ರೈ ಮಾಡಬಾರ್ದು ಹೇಳಿ? ಥ್ಯಾಂಕ್ ಯು.